ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ಅತಿ ದೊಡ್ಡ ಸತ್ಯಗಳು ಚಿಕ್ಕ ಚಿಕ್ಕ ಕಥೆಗಳಲ್ಲೇ ಅಡಗಿರ್ತವೆ ಅಲ್ವಾ? ಇವತ್ತು ನಾವು ಅಂತಹುದೇ ಎರಡು ಹಳೆಯ ಕಥೆಗಳನ್ನು ನೋಡೋಣ. ಒಂದು ತೋಳದ್ದು, ಇನ್ನೊಂದು ಕರಡಿಯದ್ದು. ಈ ಕಥೆಗಳು ಇವತ್ತಿನ ನಮ್ಮ ಜಗತ್ತಿಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಬನ್ನಿ. ಸರಿ, ಹಾಗಾದ್ರೆ ಬನ್ನಿ ವಿಷಯದ ಆಳಕ್ಕೆ ಇಳಿಯೋಣ. ಮೊದಲು ಒಂದು ತುಂಬಾನೇ ಮೂಲಭೂತವಾದ ಪ್ರಶ್ನೆ. ಒಂದು ಸಮಾಜವನ್ನ ಒಟ್ಟಿಗೆ ಹಿಡಿದಿಡೋದು ಯಾವುದು? ನಮ್ಮೆಲ್ಲರನ್ನೂ ಒಂದಾಗಿ ಬೆಸೆಯುವ ಆ ಒಂದು ಶಕ್ತಿ ಯಾವುದು? ಈ ಪ್ರಶ್ನೆಯನ್ನು ಮನಸ್ಸಲ್ಲಿಟ್ಕೊಂಡು ನಾವು ಮುಂದೆ ಹೋಗೋಣ. ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ಎರಡು ತುಂಬಾನೇ ಪರಿಚಿತ ಕಥೆಗಳನ್ನು ನೋಡೋಣ. ಸುಳ್ಳು ಹೇಳಿದ ಕುರುಬ ಮತ್ತೆ ಹಂಚಿ ತಿಂದ ಕರಡಿ. ನೋಡಿ, ಒಂದು ಕತೆ ವಂಚನೆ ಬಗ್ಗೆ ಹೇಳಿದ್ರೆ ಇನ್ನೊಂದು ಉದಾರತೆಯ ಬಗ್ಗೆ ಹೇಳುತ್ತೆ. ಈ ಸಿಂಪಲ್ ಕಥೆಗಳು ಸಮಾಜದ ದೊಡ್ಡ ನಿಯಮಗಳ ಬಗ್ಗೆ ಏನ್ ಹೇಳ್ತಾಳೆ ಅಂತ ಈಗ ನೋಡೋಣ. ಮೊದಲ ಭಾಗಕ್ಕೆ ಬರೋಣ. ಸುಳ್ಳಿನ ಬೆಲೆ. ಇದೊಂದು ರೀತಿ ವಿನಾಶದ ಕೇಸ್ ಸ್ಟಡಿ ಅಂತಾನೇ ಹೇಳಬಹುದು. ಹೇಗೆ ಒಂದು ಸಣ್ಣ ಸುಳ್ಳು ಇಡೀ ಸಮುದಾಯದ ಅಡಿಪಾಯವನ್ನೇ ಅಲುಗಾಡಿಸ್ಬಿಡಬಹುದು ಅನ್ನೋದನ್ನ ಈ ಕಥೆ ನಮಗೆ ತೋರಿಸುತ್ತೆ. ಕತೆ ಶುರುವಾಗೋದೇ ಇಲ್ಲಿಂದ. ಒಬ್ಬ ಕುರ್ಬ ಹುಡುಗ, ಅವನಿಗೆ ಕುರಿ ಕಾಯೋದಂದ್ರೆ ಸಿಕ್ಕಾಪಟ್ಟೆ ಬೋರು. ಸುಮ್ನೆ ತಮಾಷೆಗಾಗಿ ಅವನು ತೋಳ ತೋಳ ಅಂತ ಕಿರ್ಚುತ್ತಾನೆ. ಅವನಿಗೆ ಗೊತ್ತಿರಲಿಲ್ಲ ಅವನ ಈ ಒಂದು ಸಣ್ಣ ಕ್ರಿಯೆ ಒಂದು ದೊಡ್ಡ ಚೈನ್ ರಿಯಾಕ್ಷನ್ಗೆ ಕಾರಣವಾಗುತ್ತೆ ಅಂತ. ಇಲ್ಲಿ ನೋಡಿ, ನಂಬಿಕೆ ಅನ್ನೋದು ಒಂದೇ ದಿನಕ್ಕೆ ಹಾಳಾಗೋದಿಲ್ಲ. ಅದು ಹಂತ ಹಂತವಾಗಿ ಹೇಗೆ ಸವಿಯುತ್ತೆ ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಮೊದಲು ಒಂದು ಸುಳ್ಳು, ಆಮೇಲೆ ಅದನ್ನೇ ಮತ್ತೆ ಮತ್ತೆ ಹೇಳೋದು. ನಿಧಾನವಾಗಿ ಗ್ರಾಮಸ್ಥರಿಗೆ ಅವನ ಮೇಲೆ ಇದ್ದ ನಂಬಿಕೆ ಪೂರ್ತಿಯಾಗಿ ಹೊರಟೋಗುತ್ತೆ. ಕೊನೆಗೆ ನಿಜವಾಗ್ಲೂ ಅಪಾಯ ಬಂದಾಗ ಯಾರೂ ಅವನ ಸಹಾಯಕ್ಕೆ ಬರೋದಿಲ್ಲ ಅಲ್ವಾ? ನಂಬಿಕೆ ಅನ್ನೋದು ಒಮ್ಮೆ ಮುರಿದ್ರೆ ಅದನ್ನ ಮತ್ತೆ ಗಳಿಸೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಹಾಗಾದ್ರೆ ಇದರ ಅಂತಿಮ ಪರಿಣಾಮ ಏನಾಯಿತು? ಶೂನ್ಯ, ಝೀರೋ. ಅವನ ಕೊನೆಯ ನಿಜವಾದ ಕೂಗಿಗೆ ಒಬ್ಬೇ ಒಬ್ಬ ಗ್ರಾಮಸ್ಥ ಕೂಡ ಬರಲಿಲ್ಲ. ಯಾಕಂದ್ರೆ ಅವನ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ಸತ್ತೋಗಿತ್ತು. ಈ ಒಂದೇ ಒಂದು ಸಂಖ್ಯೆ, ಶೂನ್ಯ, ನಂಬಿಕೆಯನ್ನ ಕಳೆದುಕೊಂಡ್ರೆ ಏನಾಗತ್ತೆ ಅನ್ನೋದರ ಕಠೋರ ಸತ್ಯವನ್ನ ನಮ್ಮ ಕಣ್ಣು ಮುಂದೆ ಇಡುತ್ತೆ. ಹಾಗಾಗಿ ಕೊನೆಗೆ ಏನಾಯಿತು ಅಂದ್ರೆ, ಹುಡುಗನ ಸುಳ್ಳುಗಳಿಂದ ಬರೀ ನಂಬಿಕೆ ಮಾತ್ರ ಹೋಗ್ಲಿಲ್ಲ, ಇಡೀ ಸಮುದಾಯದ ಸಂಪತ್ತಾಗಿದ್ದ ಕುರಿಗಳೂ ಕೂಡ ನಷ್ಟವಾದ್ವು. ಇದು ಬರೀ ಅವನೊಬ್ಬನ ನಷ್ಟ ಅಲ್ಲ, ಇದು ಇಡೀ ಗ್ರಾಮಕ್ಕೆ ಆದ ನಷ್ಟ. ಸರಿ, ಈಗ ಒಂದು ಕಥೆಯನ್ನ ನೋಡಿದ್ವಿ. ಈಗ ನಮ್ಮ ಎರಡನೇ ಭಾಗಕ್ಕೆ ಬರೋಣ. ಔದಾರ್ಯದ ಪ್ರತಿಫಲ. ಇದೊಂದು ಸೃಷ್ಟಿಯ ಕೇಸ್ ಸ್ಟಡಿ. ಮೊದಲನೇ ಕಥೆ ನಾಶದ ಬಗ್ಗೆ ಹೇಳಿದ್ರೆ, ಈ ಕಥೆ ಕಟ್ಟೋದ್ರ ಬಗ್ಗೆ ಹೇಳುತ್ತೆ. ಅಂದ್ರೆ ಒಂದು ಸಮುದಾಯವನ್ನ ಹೇಗೆ ಕಟ್ಟಬಹುದು ಅನ್ನೋ ಶಕ್ತಿಯನ್ನ ನಾವಿಲ್ಲಿ ನೋಡೋಣ. ಈ ಕಥೆ ಹಿಂದಿರೋ ಒಂದು ಮುಖ್ಯವಾದ ತತ್ವ ಅಂದ್ರೆ ಪರಸ್ಪರತೆ. ಅಂದ್ರೇನು? ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದು, ಸಿಕ್ಕಿದನ್ನ ಹಂಚ್ಕೊಳ್ಳೋದು. ಇದು ಬರೀ ಒಂದು ಒಳ್ಳೆ ಗುಣ ಅಷ್ಟೇ ಅಲ್ಲ, ಯಾವುದೇ ಒಂದು ಗಟ್ಟಿಯಾದ ಸಮಾಜದ ಅಡಿಪಾಯವೇ ಇದು. ನೋಡಿ, ಕರಡಿಗೆ ಒಂದು ದೊಡ್ಡ ಜೇನುತುಪ್ಪದ ಜಾಡಿ ಸಿಕ್ತು. ಅದು ಬೇಕಿದ್ರೆ ಅದನ್ನ ಪೂರ್ತಿಯಾಗಿ ತಾನೇ ತಿಂದ್ಬಿಡ್ಬೋದಿತ್ತು ಅಲ್ವಾ? ಆದರೆ ಅದು ಹಾಗೆ ಮಾಡ್ಲಿಲ್ಲ. ಬದಲಾಗಿ ತನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಕ್ಕೆ ನಿರ್ಧಾರ ಮಾಡ್ತು. ಈ ಒಂದು ಸಣ್ಣ ಉದಾರತೆಯ ಕೆಲ್ಸ ಸಂಪೂರ್ಣವಾಗಿ ಬೇರೆದ್ದೇ ಆದ ಒಂದು ಸೈಕಲನ್ನ ಶುರು ಮಾಡುತ್ತೆ. ಇಲ್ಲಿ ನೋಡಿ, ಪರಸ್ಪರತೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಮೊದಲನೇ ದಿನ ಕರಡಿ ಜೇನುತುಪ್ಪ ಹಂಚುತ್ತೆ. ಅದಕ್ಕೆ ಪ್ರತಿಯಾಗಿ ಮರುದಿನ ಅದರ ಸ್ನೇಹಿತರು ಹಣ್ಣು, ಮೀನು ಅಂತ ತಂದುಕೊಡ್ತಾರೆ. ಇದರ ರಿಸಲ್ಟ್ ಏನು? ಇಡೀ ಸಮುದಾಯದಲ್ಲಿ ಒಂದು ರೀತಿ ಸಮೃದ್ಧಿ, ಎಲ್ಲರ ಮುಖದಲ್ಲೂ ಖುಷಿ. ಇಲ್ಲಿ ಕೊಡೋದ್ರಿಂದಾನೇ ಪಡೆಯೋಕೆ ಸಾಧ್ಯವಾಯಿತು. ಸರಿ, ಈಗ ಎರಡು ಬೇರೆ ಬೇರೆ ದಾರಿಗಳನ್ನ ನೋಡಿದ್ವಿ. ಈಗ ಈ ಎರಡು ಕಥೆಗಳನ್ನ ಅಕ್ಕಪಕ್ಕ ಇಟ್ಟು ನೇರವಾಗಿ ಹೋಲಿಸಿ ನೋಡೋಣ ಬನ್ನಿ. ಹೀಗೆ ಮಾಡಿದಾಗ ನಾವು ಶುರುವಿನಲ್ಲಿ ಕೇಳ್ಕೊಂಡ ಆ ಪ್ರಶ್ನೆಗೆ ಉತ್ತರ ತುಂಬಾನೇ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಟೇಬಲನ್ನು ನೋಡಿ. ಹುಡುಗನ ಕೆಲಸ ವಂಚನೆ, ಅದಕ್ಕೆ ಕಾರಣ ಬರೀ ಬೋರು. ಫಲಿತಾಂಶ ಏನಾಯಿತು? ಒಂಟಿತನ ಮತ್ತು ನಷ್ಟ. ಇನ್ನೊಂದು ಕಡೆ ಕರಡಿಯನ್ನು ನೋಡಿ. ಅದರ ಕೆಲಸ ಔದಾರ್ಯ, ಕಾರಣ ಸಮುದಾಯದ ಬಗ್ಗೆ ಇದ್ದ ಪ್ರೀತಿ. ಫಲಿತಾಂಶ ಏನು? ಸ್ನೇಹ ಮತ್ತು ಸಮೃದ್ಧಿ. ಎರಡೂ ಕತೆಗಳಿಂದ ಕಲಿಯೋ ಪಾಠಗಳು ಎಷ್ಟು ಸ್ಪಷ್ಟವಾಗಿವೆ ನೋಡಿ. ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ಹುಡುಗ ಸಮುದಾಯದ ಒಂದು ಅಮೂಲ್ಯವಾದ ಆಸ್ತಿ ಅಂದ್ರೆ ನಂಬಿಕೆಯನ್ನ ಹಾಳು ಮಾಡ್ದ. ಆದ್ರೆ ಕರಡಿ ಸ್ನೇಹ ಅನ್ನೋ ಒಂದು ಹೊಸ ಆಸ್ತಿಯನ್ನೇ ಸೃಷ್ಟಿ ಮಾಡ್ತು. ಒಬ್ಬ ಬರಿದು ಮಾಡಿದ್ರೆ ಇನ್ನೊಬ್ಬ ಹೂಡಿಕೆ ಮಾಡ್ದ. ಅಷ್ಟೇ ವ್ಯತ್ಯಾಸ. ಸರಿ, ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಕತೆಗಳೆಲ್ಲ ನಾವು ಚಿಕ್ಕೋರಿದ್ದಾಗ ಕೇಳಿದ್ದು, ಆದ್ರೆ ಇಂದಿಗೂ ಯಾಕಿವು ಇಷ್ಟು ಮುಖ್ಯ? ಈ ಸಿಂಪಲ್ ಕತೆಗಳು ನೂರಾರು ವರ್ಷಗಳಿಂದ ನಮ್ಮ ಜೊತೆ ಯಾಕಿವೆ? ಯಾಕಂದ್ರೆ ಅವು ಕಾಲಾತೀತ ಪಾಠಗಳನ್ನ ಹೇಳ್ತವೆ, ಮಾನವ ಸಮಾಜದ ಮೂಲ ನಿಯಮಗಳ ಬಗ್ಗೆ ಮಾತನಾಡ್ತವೆ. ಹಾಗಾದ್ರೆ ಈ ಎರಡೂ ಕಥೆಗಳಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠಗಳು ಯಾವುವು?
ಮೊದಲನೇದಾಗಿ ವಿಶ್ವಾಸಾರ್ಹತೆ ಅನ್ನೋದು ತುಂಬಾನೇ ಬೆಲೆ ಬಾಳುವಂಥದ್ದು. ಆದರೆ ಅಷ್ಟೇ ಸೂಕ್ಷ್ಮ ಕೂಡ. ಅದನ್ನು ಕಳ್ಕೊಂಡ್ರೆ ನಿಜವಾಗ್ಲೂ ಅಗತ್ಯ ಇದ್ದಾಗ ಯಾರೂ ನಮ್ಮನ್ನು ನಂಬೋದಿಲ್ಲ. ಇನ್ನೊಂದು ಕಡೆ ಔದಾರ್ಯ ಅನ್ನೋದು ನಾವು ಸಮುದಾಯದಲ್ಲಿ ಮಾಡುವ ಒಂದು ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಹಂಚಿಕೊಳ್ಳೋದ್ರಿಂದ ಎಲ್ಲರಿಗೂ ಖುಷಿ, ಸ್ನೇಹ ಎರಡೂ ಸಿಗುತ್ತೆ. ಇವೇ ನೋಡಿ ಸಮಾಜದ ಅಲಿಖಿತ ನಿಯಮಗಳು. ಈ ವಿಶ್ಲೇಷಣೆಯನ್ನ ಮುಗಿಸೋಕ್ಕಿಂತ ಮೊದಲು ಒಂದು ಕೊನೆಯ ಪ್ರಶ್ನೆ. ಇವತ್ತಿನ ಈ ಕಾಂಪ್ಲೆಕ್ಸ್ ಡಿಜಿಟಲ್ ಜಗತ್ತಿನಲ್ಲಿ ನಾವು ಈಗಷ್ಟೇ ಕಲಿತ ಈ ನಂಬಿಕೆಯ ಸರಳ ನಿಯಮಗಳು, ಸಮುದಾಯದ ಪಾಠಗಳು ಇವೆಲ್ಲ ಇವತ್ತಿಗೂ ಅನ್ವಯಿಸ್ತವಾ? ಯೋಚನೆ ಮಾಡಿ ನೋಡಿ.